ಈಗಷ್ಟೇ ಬರುತ್ತಿರುವ ಸುದ್ದಿ, ದಿಲ್ಲಿಯಿಂದ ವಿಪಕ್ಷ ನಾಯಕನಾಗಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ತಮ್ಮ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅಲ್ಲಿಗೆ ಇಟ್ ವಿಲ್ ಬಿ ಲೀಡರ್ ಆಫ್ ದಿ ಹೌಸ್ ಅಂದರೆ ಪ್ರೈಮ್ ಮಿನಿಸ್ಟ್ರು, ಅಪೋಸಿಷನ್ ಅಂದರೆ ರಾಹುಲ್ ಗಾಂಧಿ. ಇವರಿಬ್ಬರ ಹೋರಾಟ, ಯುದ್ಧ, ವಾಗ್ಯುದ್ಧ ಎಲ್ಲವನ್ನ ನಾವು ನೋಡಬಹುದು ಮುಂದಿನ ದಿನಗಳಲ್ಲಿ. ಲೋಕಸಭೆಯ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿಯನ್ನ ಇಂಡಿ ಒಕ್ಕೂಟ ಆಯ್ಕೆ ಮಾಡಿಕೊಂಡಿದೆ. ಹಂಗಾಮಿ ಸ್ಪೀಕರ್ಗೆ ಈ ಮಾಹಿತಿಯನ್ನು ಅವರು ರವಾನಿಸಿದ್ದಾರೆ. ಅದನ್ನು ಒಪ್ಪುತ್ತಾರೆ ಅಂತ ಸಮಸ್ಯೆ ಇಲ್ಲ ಅದು. ಹಾಗಾಗಿ ಫೈಟ್ ವಿಲ್ ಬಿ ಬಿಟ್ವೀನ್ ಲೀಡರ್ ಆಫ್ ದಿ ಹೌಸ್ ಅಂದರೆ ಮೋದಿ ಮತ್ತು ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ. ಆಲ್ ರೈಟ್, ಒಪ್ತಾರೋ ಇಲ್ವೋ ಓಡೋಗ್ಬಿಡ್ತಾರೋ ಇಲ್ವೋ ಏನು ಕತೆ ಅಂತ ಅಂದ್ಕೊಂಡಿದ್ರು. ಇಲ್ಲ, ಅವ್ರಿಗೆ ಒಪ್ಪಿದ್ದಾರೆ. ದಟ್ ಮೀನ್ಸ್ ಹಿ ಹ್ಯಾಸ್ ಟೇಕನ್ ಅಪ್ ದ ಚಾಲೆಂಜ್. ಹಾಗಾಗಿ ವಿ ವಿಲ್ ಸಿ ಹೇಗೆ ವಿಪಕ್ಷ ನಾಯಕನಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನ ನೋಡೋಣ. ಒಬ್ಬ ಸಂಸದನಾಗಿ ಸದನದಲ್ಲಿ ಕಾರ್ಯನಿರ್ವಹಿಸೋದಕ್ಕೂ ಒಂದು ವಿಷಯವನ್ನು ಎತ್ತಿಕೊಂಡು ಡಬಾ ಅಂತ ಯಾವುದೋ ಮಾಡ್ಕೊಂಬಂದು ಭಾಷಣ ಬಿಗಿಯಕ್ಕೂ, ವಿಪಕ್ಷ ನಾಯಕನಾಗಿ ಅತ್ಯಂತ ತಾಳ್ಮೆಯಿಂದ ಸದನದಲ್ಲಿ ಕುಳಿತು ಕೆಲಸ ಮಾಡುವುದಕ್ಕೂ ಮತ್ತು ಆಗಾಗ್ಗೆ ಮಧ್ಯಪ್ರವೇಶ ಮಾಡಿಕೊಂಡು ವಿಷಯಗಳನ್ನ ಪ್ರಸ್ತಾಪನೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸಗಳಿವೆ. ಲೆಟ್ ಅಸ್ ಸಿ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಅಂತ. ಎಸ್.